ಚಿಕ್ಕಬಳ್ಳಾಪುರ ನಗರದ ಕುಟುಂಬವೊಂದು ತಮ್ಮ ಮಗಳು ಗಂಗೋತ್ರಿಯನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿಹಳ್ಳಿ ಗ್ರಾಮದ ವೆಂಕಟರಮಣಪ್ಪ ಸಾವಿತ್ರಮ್ಮ ದಂಪತಿಗಳ ಮಗ ವಿನೋದ್ಗೆ 1 ತಿಂಗಳ ಹಿಂದೆಯಷ್ಟೇ ಮದುವೆ ಮಾಡಿಕೊಟ್ಟಿದ್ರು. ಮದುವೆಗೆ ಹುಡುಗಿ ಕಡೆಯವರು ಓಲೆ, ಕಾಲ್ಚೈನು, ನೆಕ್ಲೆಸ್ಸು ಸೇರಿದಂತೆ 110 ಗ್ರಾಂ ಬಂಗಾರ ಕೊಡಿಸಿದ್ರು. ನವ ದಂಪತಿಗಳು ಖುಷಿಯಾಗೇ ಇದ್ರು. ಆದರೆ ಗಂಗೋತ್ರಿಯ ಅತ್ತೆ 4 ದಿನಗಳ ಹಿಂದೆಯಷ್ಟೇ ಊರಿಗೆ ಹೋಗಿದ್ರು. ಇನ್ನು ಗಂಡ ಕೆಲಸಕ್ಕೆ ಹೋಗಿದ್ದ ಗಂಗೋತ್ರಿ ಮನೆಯ ದೇವ್ರ ಪೂಜೆ ಮಾಡೋಕ್ಕೆ ಅಂತ ಮನೆಯ ಪಕ್ಕದಲ್ಲೇ ಇರುವ ಹೂಗಳನ್ನು ಬಿಡಿಸ್ಕೊಂಡು ಬರೋಕ್ಕೆ ಅಂತ ಮನೆಯ ಬಾಗಿಲನ್ನು ಮುಂದಕ್ಕೆ ಹಾಕ್ಕೊಂಡು ಚಿಲ್ಕ ಹಾಕಿ ಬಂದು ಮನೆಯ ಪಕ್ಕದಲ್ಲೇ ಇದ್ದ ಹೂವಿನ ಗಿಡಗಳಲ್ಲಿ ಹೂ ಕಿತ್ಕೊಂಡು ಬಂದು ನೋಡೋ ಅಷ್ಟರಲ್ಲಿ ಕಳ್ಳರು ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿರೋದನ್ನು ಕಂಡು ದಂಗಾಗಿದ್ದಾರೆ. ನನ್ನ ಹೆಸರು ನಮ್ಮ ಚಿಕ್ಕಬಳ್ಳಾಪುರ ನನ್ನ ಮಗಳು ಇಲ್ಲಿ ಕೊಟ್ಟಿದ್ರಿ ರೆಡ್ಡಳ್ಳಿಗೆ. ಆ ಹುಡುಗಿ ಏನು ಮಾಡವಳೆ, ಅವ್ರ ಗಂಡ ಸಾಯಂಕಾಲ ಗಂಟೆ ಇದ್ರಂತೆ. ಕೆಲ್ಸಕ್ಕೆ ಹೋಗ್ಬೇಕಂತ 4:15ಕ್ಕೆ ಹೋಗವನೆ. ಹೋಗೋಷ್ಟಕ್ಕೆ ಏನು ಮಾಡವಳೆ ಹುಡುಗಿ, ಪೂಜೆ ಮಾಡೋಣಂತ ಹೂವು ಕಿತ್ಕೊಂಡು ಹೋಗವಳೆ. ಬಾಕ್ಲೆಲ್ಲ ಹಾಕ್ಕೊಂಡು ಹೋಗವಳೆ. ಬಾಕ್ಲು ಹೋಗ್ಕೊಂಡು ಒಂದು 4 ಹೂವು ಕಿತ್ಕೊಂಡು ಬರೋಷ್ಟಕ್ಕೆ ಎಲ್ಲ ಬಾಕ್ಲೆಲ್ಲ ತೆಗಿಬಿಟ್ರಂತೆ. ಬಂದು ನೋಡೋಷ್ಟಕ್ಕೆ ಬೀರವನ್ನು ನೋಡಿದ್ರೆ ಒಡವೆಲ್ಲೂ ಏನೂ ಇಲ್ಲಂತೆ, ಎಲ್ಲ ಎತ್ಕೊಂಡ್ಬಿಟ್ಟವ್ರೆ. ಈ ಮನೆಯವರು ಅವ್ರು ಊರಿಗೆ ಹೋಗಿದ್ರು. ಆಯಮ್ಮನ ಅವ್ರ ಅತ್ತೆ ಊರಿಗೆ ಹೋಗವಳೆ. ಆಯಮ್ಮನೇನು ಹೋಗವಳೆ. ಅವರಿಬ್ಬರು ಕಿವಿ ಸೆಟ್ಟು, ಒಂದು ನೆಕ್ಲೆಸ್ಸು, 7 ಉಂಗುರ, ಕಾಲು ಸೈನುಗಳು, ಇದು ಕತ್ತು ಸೈನು ಎಲ್ಲ ಇದ್ದು 110 ಗ್ರಾಮ್ ಆಯಿತು. ಏನು ಅನುಮಾನ ಏನಿಲ್ಲ. ಈ ಊರವರೇ ಅಂತವ್ರೆ. ನಾವು ಎಲ್ಲೆಲ್ಲ ಕೇಳಿದ್ರಿ, ಏನೋ ಹಿಂಗೆ ಈ ಊರಾಗೆ ಐತೆ ಒಡಗಳು, ಎತ್ತೋ ಹೋಗಿಲ್ಲ, ಈ ಊರವ್ರೆ ಮಾಡವ್ರೆ ಕೆಲಸ ಅಂತ ಹೇಳ್ತಾವ್ರಿ. ಏನಿಲ್ಲ, ಏನು ಒಂದು ಬಟ್ಟೆ ಕೂಡ ಇದು ಮಾಡಿಲ್ಲ, ಏನೂ ಇಲ್ಲ. ಬೀಗ ಅಲ್ಲಿ ಇದು ಶೋಕೇಸ್ ಮೇಲೆ ಇತ್ತಂತೆ. ಶೋಕೇಸ್ ಮೇಲೆ ಇದು ಎತ್ಕೊಂಡು ಬೀಗ ಓಪನ್ ಮಾಡವ್ರೆ. ಮಾಡಿಬಿಟ್ಟು ಆಗ ಹಿಂದೆ ಕೆಲಸ ಮಾಡವ್ರೆ. ಹೆಂಗೆ ಗೊತ್ತಾಯ್ತು ಏನಿಲ್ಲ, ಇದು ಪಾಲ ಮಾಡವ್ರೆ, ಇದು ಜಾಸ್ತಿ. ಯಾರಂತ ನಮ್ಗೆ ಡೌಟ್ ಇಲ್ಲ. ಇಂಥ ನೋಡ್ಕೊಂಡೇ ಮಾಡವ್ರಿ ಇದೆಲ್ಲ ಕೆಲಸ. ಇಂಥ ಮನೆಗಳಿಗೆ ಎಷ್ಟು ಕೆಲಸ ಮಾಡವ್ರಿ ಅವರು. ಅಲ್ಲ ಹೇಳೋದು, ನಾವು ಎಷ್ಟು ಕಷ್ಟ ಬಿದ್ದು ನಾವು ಕೊಟ್ಟಿದ್ರಿ ಹೇಳು. ನಾವು ಹುಡುಗಿ ಚೆನ್ನಾಗಿರ್ಲಿ ಅಂತ ನಾವು ಕೊಟ್ಟಿದ್ರಿ. ಅವ್ರ ತಾಯಿ ನಾನು ಮಾತಾಡ್ತಾ ಇದ್ದೀನಿ. ನಮ್ಗೆ ಮಗಳು ಚೆನ್ನಾಗಿರ ಅಂತ ನಾವು ಸಾಲ ಮಾಡೋ ಏನೋ ಮಾಡೋ ನಾವು ಕೊಟ್ಟಿದ್ರಿ. ಇಂಥ ಕೆಲಸ ಮಾಡವ್ರೆ. ಇನ್ನು ಗಂಗೋತ್ರಿ ವಿನೋದ್ ಅವರ ಮದುವೆಯಾಗಿ ಕೇವಲ 1 ತಿಂಗಳಾಗಿತ್ತು. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಗಂಗೋತ್ರಿ ಮನೆಯಿಂದ ಆಚೆಗೆ ಬರೋದನ್ನೇ ಹೊಂಚ ಹಾಕಿ ಕುಳಿತಿದ್ದಂತಹ ಕಳ್ಳ ಸ್ವಂತ ಮನೆಯವರಂತೆ ನಿಧಾನವಾಗಿ ಮನೆಯ ಚಿಲ್ಕ ತೆಗೆದು ಬೆಡ್ರೂಮ್ಗೆ ಹೋಗಿ ಬಚ್ಚಿಟ್ಟಿದ್ದಂತಹ ಬೀರುವಿನ ಕೀನ ತಗೊಂಡು ಬೀರುವಿನಲ್ಲಿಟ್ಟಿದ್ದ ಬಂಗಾರವನ್ನೆಲ್ಲ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇನ್ನು ಗಂಗೋತ್ರಿ ಮನೆ ಒಳಗೆ ಬಂದು ನೋಡಿದ ಮೇಲೆ ಕಳ್ಳತನ ಆಗಿರೋದನ್ನ ಕಂಡು ಜೋರಾಗಿ ಕಿರ್ಚಾಡಿ ಪೆರೇಸಂದ್ರ ಠಾಣೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದು ನಾವು ನಮ್ದು ರೆಡ್ಡಳ್ಳಿನೇ. ನಾವು ಗಾಡಿಗೆ ಹೋಗೋ ಸಾಯಂಕಾಲ ಮಾತಾಡಿಸ್ಕೊಂಡು ಹೋದ್ನ. ಒಂದು 4:50 ಮಾತಾಡಿಸ್ಕೊಂಡು ನನ್ನ ಮಾತಾಡ್ಸ್ಕೊಂಡು ಎಲ್ಲಿಗೆ ಗಾಡಿಗೆ ಹೋಗ್ತಾ ಇದ್ದೀನಿ ನಾನು. ಸರಿ ಆಯ್ತು ಹೋಗಂದೆ. ನಾನು ಮನೆ ಇದ್ದೆ. ಮನೆ ಇದ್ದರೆ ಹಸುಗಳಿಗೆ ನೀರು ಇಕ್ತಾಯಿದ್ದೆ. 10 ನಿಮಿಷಕ್ಕೆಲ್ಲ ಫೋನ್ ಮಾಡಿದ್ನು. ಯಾಕೆ ಅಂದರೆ ಹಿಂಗೆ ಏನು ಒಡವೆ ಇಲ್ಲ ಅಂತೆ. ಮನೆ ಓಡೋಗು. ಮನೆ ಹಂಗೆ ಬಂದರೆ ಎಲ್ಲ ಓಪನ್ ಮಾಡಿದರು. ಇದು ಆ ಬಾಗಿಲು ಈ 2 ಬಾಗಿಲು ಓಪನ್ ಮಾಡಿದ್ರು. ಬೇರು 2 ಓಪನ್ ಮಾಡಿದರು. ಎಲ್ಲಿಕ್ಕಿದಮ್ಮಂತೆ ಇಂಥ ಬೇರುವಲ್ಲಿಕ್ಕಿದ್ದಣ್ಣ, ಕಾಣ್ತಾ ಇಲ್ಲ ಅಂದರು. ಸರಿ ಆಯ್ತಮ್ಮ ಅಂತ ಮತ್ತೆ ಫೋನ್ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಮತ್ತೆ ಬಂದರು. ಇವರೆಲ್ಲ ಬಂದಮೇಲೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ್ರು. ಪೊಲೀಸರು ಬಂದುಬಿಟ್ಟು ಮೇಡಮ್ ಬಂದಮೇಲೆ ಎಂಕ್ವೈರಿ ಮಾಡಿದ್ರು. ಮತ್ತು ನಾಯನ್ ಬಂತು, ಅವರು ಎಂಕ್ವೈರಿ ಇದು ಮಾಡಿಕೊಂಡು ಮತ್ತು ಇದು ಮಾಡ್ಕೊಂಡು ಹೋಗವ್ರೆ. ಬೀಗ ಅದು ಸಗಸ್ ಮೇಲೆ ಇಕ್ಕಿದ್ರು. ಆ ಬೀಗ ಅದು ಹೆಂಗೆ ಸಿಕ್ಕಿತು ಗೊತ್ತಿಲ್ಲ ನಮಗೆ. ಬೇಗ ಎತ್ಕೊಂಡ್ಬಿಟ್ಟು ಬೇಗ ಓಪನ್ ಮಾಡವ್ರೆ. ಬೇಗ ಓಪನ್ ಮಾಡಿಬಿಟ್ಟು ತೆಗ್ದಿರೋದು.
ಮನೆ ಎಲ್ಲ ಇರಲಿಲ್ಲ. ಅದೇ ಹೂ ಕಿತ್ಕೊಳ್ಳೋಕೆ ಹೋಗವಳ ನನ್ನ ತಂಗಿ ಹೂ ಕಿತ್ಕೊಂಡು ಒಂದು ಪೂಜೆ ಮಾಡಬೇಕಲ್ಲ ನಾಳೆ ಶನಿವಾರ. ಒಂದು 4 ಹೂ ಕಿತ್ಕೊಂಬಂತ ಇಲ್ಲ ಪಕ್ಕದ ಮನೆ ಹತ್ರ ಹೋಗು ಹೂ ಕಿತ್ಕೊಂಬರೋದಷ್ಟಕ್ಕೆ 10 ನಿಮಿಷ ಒಳಗಡೆ ಈ ಕೆಲಸ ಮಾಡಿದ್ರು. ಹೋಗಿದ್ನಿ, ಊರಿಗೆ ಹೋಗಿ 4 ದಿನ ಆಯ್ತು. ನಾನು ನಮ್ಮ ಸೊಸೆ ಒಬ್ಬಳೇ ಇದ್ಲು, ನನ್ನ ಮಗ ಗಾಡಿ ಕೂತಾಯಿದ್ನು. ಹೋಗಿ ಹೂವು ಕಿತ್ಕೊಂಬರೋಣ ಅಂತ ಅಲ್ಲಿಗೆ ಹೋಗವಳೆ. ಬಾಗಿಲು ಆ ಬಾಗಿಲು ಈ ಬಾಗಿಲು ಎಲ್ಲ ಹಾಕ್ಕೊಂಡು ಹೋಗವಳೆ. ಹೋಗಿ ಬರೋ ಪಟ್ಟಿಗೆ ಇನ್ನೇನು ಒಂದು 5 ನಿಮಿಷ ಕೂಡ ಅಲ್ಲಿಲ್ಲ. ಬರೋ ಪಟ್ಟಿಗೆ ಎಲ್ಲ ಬಾಗಿಲು ತೆಗ್ದಾಕಿ ಆ ಬಾಗಿಲು ತೆಗ್ದಾಕಿ ಒಡವೆ ಎಲ್ಲ ಎತ್ಕೊಂಡು ಹೋಗವ್ರೆ. ಕಷ್ಟನೇ ಸರ್. ಇವಾಗ ನಾವು ಊಟ ತಿನ್ನೋಕೆ ನಮಗೆ ಮನಸ್ಸಿಲ್ಲ. ಇನ್ನು 2 ತಿಂಗಳಾಗಲ ಬಡ್ಡಿಗಳು ಕಟ್ಟಬೇಕು ನಾವು. 7 ಉಂಗುರ, 1 ನಕ್ಲೀಸು, 1 ಕಚ್ಚೈನ, ಈ ಕಿವಿದು ಯಾಂಗೀಸು ಎಲ್ಲನೂ ಏನೇನೋ ಎಲ್ಲ ಅವ್ರ ಅಮ್ಮನೆ ಕೊಟ್ಟಿದ್ಲಂತೆ. ಎಲ್ಲ ಒಂದ್ರಾಕ ಹಾಕಿ ಮಡ್ಗಮ್ಮ ಅಂತ ಹಾಕಿ ಮಡ್ಗವಳೆ. ಆ ಮಗುದೇನು ತಪ್ಪಿಲ್ಲ, ಹಂಗೆ ಮಾರವ್ರೆ. ಒಂದು 5 ನಿಮಿಷ ಅಲ್ಲಿಗೆ ಹೋಗಿರೋದು, ಒಂದು 4 ಹೂವು ಕಿತ್ಕೊಂಡಿರೋದು. ಆ ಅಮ್ಮನ ಅಷ್ಟು ಕಳ್ಳೆಕಾಯಿ ಕೊಟ್ಲಂತೆ. ತಿನ್ನು ಅಂತ ಹೇಳಿದ್ಲಂತೆ. ಬೇಡಕ್ಕ ನಾನು ಓದ್ತೀನಿ ಮನೆಯಕ್ಕ ಅಂತೇಳ್ಬಿಟ್ಟು ಆ ಕಳ್ಳೆಕಾಯಿ ಕೈಯಾಗಿ ಹಿಡ್ಕೊಂಡು ಹೂವು ಹಿಡ್ಕೊಂಡು ಹಿಂದೆನೇ ಬಂದಿರೋದು. ಆ ಮಗು ಬಂದ್ಬಿಟ್ಟು ಮನ್ಯಾಗ ನೋಡಿದ್ರೆ ಆ ಬಾಕ್ಲು ತೆಗ್ದಾಕವ್ರೆ, ಈ ಬಾಕ್ಲು ತೆಗ್ದಾಕವ್ರೆ, ಆ ಬಾಕ್ಲು ತೆಗ್ದಾಕವ್ರೆ. ಬೀಗ ಅದು ಹೆಂಗೆ ತೆಗೆದ್ರು? ಬೀಗ ಎಲ್ಲ ಎತ್ಕೊಂಡವ್ರೆ. ಅಲ್ಲಿ ಶೋಕೇಶ್ ಮೇಲೆ ಇಕ್ಕಿದ್ರು. ಇಲ್ಲ ಹೊಡ್ದಾಕಿಲ್ಲ, ತೆಗ್ದವ್ರೆ ಬೀಗ. ಹಂಗೆ ಮಾಡವ್ರೆ ಸರ್. ಇನ್ನು ಪಾಪ ನವದಂಪತಿ ಮದುವೆಯಾದ 1 ತಿಂಗಳಲ್ಲಿ ಅತ್ತೆ ಮನೆಯವರು ಕೊಟ್ಟಿದ್ದ ಬಂಗಾರವನ್ನೆಲ್ಲ ಕಳ್ಳರು ಹಾಡು ಹಗಲೇ ಮನೆಗೆ ನುಗ್ಗಿ ಕದ್ದು ಪರಾರಿಯಾಗಿದ್ದು, ಕಳ್ಳ ಊರ್ನವನ ಬೇರೆಯವನ ಅಂತ ಪೊಲೀಸರಿಗೆ ಹಲವು ಅನುಮಾನಗಳು ಮೂಡಿಸಿದೆ. ಇನ್ನು ಕಳ್ಳ ಯಾರು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬರಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.